ಎಲ್ಲರೂ ನಮಸ್ತೆ. ನನ್ನ ಹೆಸರು ನಾನಿವತ್ತು ದೂರು ಕೊಡಲು ಬಂದಿದ್ದೇನೆ. ಹಲವು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೇ ಹೇಳ್ತಾ ಇದ್ದೆ, ತುಂಬ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದ್ದೆ. ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ. ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು SIT ತಂಡವರು ಬಂದಿದ್ದಾರೆ. ಆ ತಂಡ ಮೇಲೆ ನಮಗೆ ಒಳ್ಳೆಯ ನಂಬಿಕೆ ಇತ್ತು. ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿದ್ದೀನಿ ಅವರಿಗೆ, SIT ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ. ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳಿರೋದು. ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತ ಅಂತ. ಅದು ಒಂದು ಕೊಲೆನೇ ಆಗಿದೆ. ಒಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು. ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ. ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ, ಎಲ್ಲರಿಗೂ ಗೊತ್ತ ವಿಷಯನೇ. ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗಳಿಗೆ ಮುಂದೆ ಬರ್ತಾ ಇಲ್ಲ. ಯಾಕೆ ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣ ಇಂದು ಈ SIT ತಂಡ, ರಾಜ್ಯ ಸರ್ಕಾರದ SIT ತಂಡ ದೂರ ಮಾಡಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನೋಡಿ, ನಾವು ಬಂದಿದ್ವಿ, ನಮ್ಮೊಂದು ಇನ್ನೊಂದು 5-6 ಜನ ಅವರವರಾಗಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ದೂರು ಕೊಡಕ್ಕೆ ಯಾರಾದರೂ ಬಂದ್ರ? ನಾನೇ ಬಂದಿದ್ದೀನಿ. ನನ್ನ ಅನುಭವ, ನಾನು ನೋಡಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನನಗೆ. ಕಂಡಿರೋದಂತೆ ಡೆಡ್ ಬಾಡಿ. ಯಾರೋ ಒಬ್ರು ಬಂದು ಮುಚ್ಚಾಕಿದ್ದಾರೆ. ಯಾವುದೇ ಒಂದು ಕಾರಣಕ್ಕೂ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದವರನ್ನು ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಲ್ಲಿ ಊತಬೇಕು. ಹೌದು ತಾನೇ? ಅದು ಕಾನೂನು ಪ್ರಕಾರವಾಗಿರೋದು. ಇದು ಯಾವುದೇ ಕಾರಣಕ್ಕೂ ಒಂದು FIR ಮಾಡಿಲ್ಲ, ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ. ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು. ಅಲ್ಲೇ ಊತಾಕಿರೋದು. ಅದು ಊತಾಕಿರೋದು ವಿಷಯ ಇದೆ. ಊತ ಎಲ್ಲ ಮಾಹಿತಿ ನಾನು ನೋಡಿದ್ದೀನಿ. ಪೊಲೀಸರಿಗೆ ಆಗಲ್ಲ, ಅವತ್ತು ಆಗಲ್ಲ. ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ. ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು ನನಗೆ ಟೈಮು, ಇವತ್ತು ಬಂತು. ಅದೊಂದು ಆಗಿದೆ, ಒಂದು 15 ವರ್ಷ ಆಗಿದೆ, ಜಾಸ್ತಿ ಆಗಿದೆ. ಡೇಟ್ ಎಲ್ಲ ನೆನಪಿದೆ. ಎಲ್ಲವನ್ನು ನಾನು ಮಹಿಳೆದು ಸಣ್ಣವರು. ಎಲ್ಲ ಗೊತ್ತು. ಅದು ಗೊತ್ತಿಲ್ಲ. ವಯಸ್ಸಿನ ಅಂದಾಜು ಒಂದು 13-14 ಆ ಥರ ಇರ್ಬೋದು, ಅಷ್ಟೇ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ? ಅದಿಲ್ಲ, ಅದು ಅಲ್ಲಿಯೇ ಕೊಟ್ಟಿದ್ದೀನಿ. ಅವ್ರಿಗೆ ಅವರೇ ತನಿಖೆ ಮಾಡ್ತಾರೆ, ಅದರ ಮುಖಾಂತರ ಮುಂದುವರಿಸ್ತಾರೆ. ಓಕೆ, ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರು ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತಹ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಹೆಂಗಾರೆ ಸರಿ. ಅದು ಇವಾಗ ನಾಳೆ SIT ಅವರಿಗೆ ಕೊಡ್ತೇವೆ, SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಸೃಷ್ಟಿ ಅಂತ ಬಂದಿಲ್ಲ, ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದರು. ನಾನು ಅವತ್ತು ನೋಡಿದ್ದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ. ಜೀವ ಇದೆ ಸರ್, ಇವತ್ತು ಧೈರ್ಯ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್. ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ಮ ಪ್ರಕಾರ ಏನಾಗ್ತಿದೆ? ಮತ್ತೆ ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಕೊಡಲ್ಲ? ಪೊಲೀಸರ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ? ತಗೊಳ್ಬೇಕಿತ್ತಲ್ಲ, ಅದಾಗ್ತಾ ಇಲ್ವಲ್ಲ. ಅದು ನನಗೂ ಪ್ರಯತ್ನ ಮಾಡಿದ್ದೀರಾ? ಯಾವುದು? ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ. ಇನ್ನು ಹೇಳ್ತೇನೆ, ನನ್ನ ಕುಟುಂಬದ ಹೆಣ್ಣುಮಗಳು ಪದ್ಮಲತಾ ಏನಾಗಿದೆ ಇವತ್ತು ಇದೆ, ಸಾಕ್ಷಿ ಇದೆ, ಜೀವಂತ ಸಾಕ್ಷಿಯವರು ಇದ್ದಾರೆ. ಎಲ್ಲಿ ಕರ್ಕೊಂಡವ್ರು, ಯಾರು ಕರ್ಕೊಂಡು, ಎಲ್ಲವೂ ಇದೆ. ಅದನ್ನು SIT ಅವರು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ನ್ಯಾಯ ಸಿಕ್ಕಿತಾ? ಅವತ್ತು ಸಿಕ್ಕಿದ್ರೆ ಕೊಡ್ಬೋದಿತ್ತು, ಹೌದಲ್ವಾ? ಅವತ್ತು ಸಿಕ್ಕಿಲ್ಲ. ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ. ಅದಕ್ಕೋಸ್ಕರ ಬಂದಿದ್ದೀವಿ ಸರ್. ಓಕೆ, ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ. ಜೀವಭಯ ಅಂತ ಹೇಳಿದ್ರಲ್ಲ, ಯಾರಿಂದ ಜೀವಭಯ ಸರ್? ಅದು ಜೀವಭಯ ಅಂದರೆ ಯಾರಿಂದ ನಾವು ಅದ ಹೇಳಲಿಕ್ಕೆ ಆಗಲ್ಲ, ಏನಕ್ಕೆ ಅಂತ. ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ. ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದಾ?
ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ, ಆ ವ್ಯಕ್ತಿಗೆ ಗೊತ್ತಿಲ್ಲ, ಅದು ತನಿಖೆಯಲ್ಲಿ ಆಗಬೇಕು. ಅದು ನಾವು ಹೇಳಲಿಕ್ಕೆ ಆಗಲ್ಲ. ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ, ಅದು ತನಿಖೆ ಆಗಬೇಕು. ನಿಮ್ಮ ಉದ್ದೇಶ ಸರ್, ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತೀರಂತ ಉದ್ದೇಶ ಏನು ಸರ್? ಇಷ್ಟು ವರ್ಷ ಅಂತ ನಾನು ಹೇಳ್ತೀನಲ್ಲ, ಇಂಥ ಒಂದು SIT ತಂಡ ಬಂದದಕ್ಕೆ ಬಂದಿರೋದು. SIT ತಂಡ ಅವ್ರ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಎಲ್ಲ ಬರ್ತಿಲ್ಲ ನಾವು. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆಲ್ಲ, ಅವರಿಗೆ ನ್ಯಾಯ ಸಿಗುತ್ತೆ. ಅದು ಯಾರನ್ನ ದುಡ್ಬೇಕು ಅಲ್ಲ. ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರಿ, ಅದೇ ಪೊಲೀಸರನ್ನ ಒಳಗೊಂಡಂತ SIT ಇರಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರಂತ ನಂಬಿಕೆ ಹೇಗೆ ಬಂತೀಗ? ಅಲ್ಲ, ಈ ಪೊಲೀಸರು ನಮಗೆ ನಾನು ತಿಳಿದ ಮಟ್ಟಿಗೆ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ನಂಬಿಕೆ ಇದೆ. ನ್ಯಾಯ ಕೊಡಿಸಿಲ್ಲ, ಅದು ಯಾರ್ದು ಹುಡುಕ್ಲಿ. ಆ ಟೈಮಲ್ಲಿ ಎಲ್ಲೊಬ್ಬರು ಕಾಣೆ ಆಗಿದ್ದಾರೆ, ಅವರು ಹೌದಲ್ಲ ಅಂತ ಗೊತ್ತಾಗಬೇಕು. ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕಾಣೆ ಆಗಿದ್ದಾರೆ, ಹೌದಕ್ಕೆ ಸಂಬಂಧ ಇದ್ದರೆ ಪಾಪ ಅವ್ರು ಬರಲಿ. ಯಾರ್ಯಾರು ದೂರು ಕೊಟ್ಟಿರಿ ನೀವು ಕಾಣೆ ಆದಾಗ? ಅಂದ್ರೆ ನೀವು ನಿಮ್ಮ ಕುಟುಂಬದ ಅಂತ ಹೇಳಿದಲ್ಲ, ಈಗ ಒಂದು ಶವನ ನೋಡಿದೆ ಅಂತ ಹೇಳಿದಲ್ಲ, ನೋಡಿದೆ, ಯಾರ್ಯಾರು ದೂರು ಕೊಟ್ಟಿದ್ರಿ? ಯಾರ್ಯಾರಿಗೆ? ಈಗ ಸ್ಟೇಷನ್ ತಗೊಂಡಿಲ್ಲ ಅಂದ್ರೆ SP ಆಫೀಸ್ಗೆ ಹೋಗ್ತಾರೆ, SP ಇಲ್ಲ ಅಂದ್ರೆ ಮತ್ತೊಂದ್ ಕಡೆ ಹೋಗ್ತಾರೆ, ಎಲ್ಲೆಲ್ಲಿ ಹೋಗಿದ್ರಿ? ಅದು ನೋಡಿದ್ವಲ್ಲ ಸರ್, ನೋಡ್ತಾ ಇದೀವಲ್ಲ ಸರ್ ಏನೆಲ್ಲ ಆಗ್ತದೆ ಅಂತ. ಒಂದು ವಿಷಯ ನಾನು ಹೇಳ್ತೀನಿ. 2012ರಲ್ಲಿ ಚಾರ್ಮಾಡಿಯಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಎಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು 2012ರಲ್ಲಿ, ಎಲ್ಲರಿಗೂ ಗೊತ್ತಿರ್ಬೋದು. ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ. ನನ್ನ ಸಂಬಂಧಿಕ, ನನ್ನ ಈ ಚಿರಂಬಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಳ್ಳಿ ಹಾಕಿರೋದು ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ. ಯಾರು ತಪ್ಪಿಸನ ಕೊಟ್ಟಿದ್ದಾರೆ, ಇಂದಿನ ನ್ಯಾಯ ಸಿಗಲಿಲ್ಲ. ಮತ್ತೇನೇ ಸರ್, ಇದೆಲ್ಲ ಸಿಕ್ಕಿದ್ರೆ ಸಿಗಲಿ ಸರ್, ಅದು ಯಾರಂತ ಹುಡುಕಲಿ ಸರ್. ಈಗ ನಾವು ಒಂದು ವಿಷಯ ಹೇಳ್ತೀನಿ, ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ. ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ. ಆ ಪೊಲೀಸರ ಮೇಲೆ ಇಲ್ಲದ ನಂಬಿಕೆ ಈ ಪೊಲೀಸರ ಮೇಲೆ ಹೇಗೆ? ಅದು ಇವಾಗ ಒಂದು ವಿಷಯ ಮಾಡಿ ಸರ್, ನಾಳೆ ಸೋಮವಾರ ಆಯ್ತಲ್ಲ, ಸೋಮವಾರ ಬರ್ತಾ ಇದೀವಿ ಅಲ್ಲ, ತನಿಖೆ ಆಗಲಿ, ತನಿಖೆ ಆದ ನಂತರ ಅವರೇ ಹೇಳಿ, ಇಲ್ಲ ಆವಾಗ ನಾನು ಹೇಳ್ತೀನಿ. ಎಸ್, ಓಕೆನಾ? ಎಸ್, ಓಕೆ. ನನ್ನ ಹೆಸರು ಜಯಂತಿ ಟಿ.